ನಾನೇನೋ ಮಾಡಿದೆ ಆಗಲ್ಲ ಬ್ರೋ, ಓಡ್ಬಿಡ್ತಾರೆ. सो हेलो गाइस, अभी मैं रेडी हो गया और अभी मैं जा रहा हूँ लेकी गोस्वामी से मीट करने के लिए, क्योंकि आज वो यूट्यूबर ने हम सबको बुलाया गिव अवे करने के लिए, तो मुझे गिव अवे नहीं चाहिए, मुझे जाके मिलना है। तो अभी मैं रेडी होकर जा रहा हूँ गाइस। सो गाइस गुड मॉर्निंग, और मैं अभी निकल गया। अभी टाइम हो रहा है अराउंड 11:30 और मैं 11:30 निकल रहा हूँ। अभी जाना है मुझे नवरंग सर्कल। और एक्चुअली यस्टरडे इन्होंने एक पोस्ट डाला था सैटरडे, लाइक 100 गिव अवे करेंगे फर्स्ट 100 फॉलोअर्स को। इसके बाद जो भी है उनका गिफ्ट फ्री, लाइक 100 रुपीज़, 200, 300 समथिंग कुछ रहेगा। सो आई डोंट वांट गाइस एनीथिंग। तो फाइनली लाइक आई नीड टू गो लाइक एंड मीट, मुझे उनसे मिलना है और देखना है। लाइक बहुत सारे लोग उनसे जाके बात करते हैं, मिलते हैं, फ़ोटो खिंचवाते हैं। तो मुझे ऐसा कुछ नहीं है। आज संडे है और संडे के लिए मैं भी जा रहा हूँ। चलो जाके मिल के देखते हैं कैसे क्या है और कितने लोग आता है गाइस। तो फ़िलहाल मैं अभी निकल गया और अभी मैं हूँ डायरी सर्कल में, डायरी सर्कल रोड का पास। और इधर देख सकते हो कितना ट्रैफिक है गाइस, तरवेकड़ी रोड इसका मतलब इतना। और मैं जा रहा हूँ BTM से नवरंग सर्कल। तो चलो गाइस जाके मिलते हैं, देखते हैं कितना ब्लॉगर आया है और कितना यूट्यूबर आया है, और ये कितना बड़ा यूट्यूबर है मुझे भी पता नहीं, बट मैं देखा था उसका बहुत सारा वीडियोस, तो मुझे उतना आइडिया नहीं है। चलो गाइस जाके मिलते देखते। ಸೊ ಗೈಸ್ ಇದೇ ನವರಂಗ್ ಸಿಗ್ನಲ್. ಈಗ ರೈಟ್ ತಗೊಂಡ ತಕ್ಷಣ ಇಲ್ಲೇ ಸಂಗೀತ ಆ್ಯಂಡ್ ಪೂರ್ವಿತ ಆ್ಯಂಡ್ ಸ್ಟಾರ್ ಮೊಬೈಲ್ ಅಂತ ಏನೋ ಒಂದು 3 ಮೊಬೈಲ್ ಶಾಪ್ ಇದೆ. ಬಟ್ ಅವನು ಸಂಗೀತ ಅಲ್ಲಿ ಏನೋ ಗಿವ್ ಅವೇ ಕೊಡಬೇಕಂತ ಹೇಳಿದ್ದಾರೆ. ಬಟ್ ಇದು ಸರ್ಕಲಲ್ಲಿ ನೋಡಿ ಗೈಸ್ ಏನು ಜನ ಬಂದುಬಿಟ್ಟಿದ್ದಾರೆ. ಓ ಮೈ ಗಾಡ್, ಅಯ್ಯೋ ಇಷ್ಟೊಂದು ಜನ ರೋಡಲ್ಲಿ ನಿಂತ್ಕೊಬಿಟ್ಟಿದ್ದಾರೆ. ಹೆಂಗೆ ಏನಾಗುತ್ತೆ ಗೊತ್ತಿಲ್ಲ. ಸೊ ಫಸ್ಟ್ ನಾನು ಹೋಗ್ಬಿಟ್ಟು ಮುಂದೆ ನೋಡೋಣ ಎಷ್ಟು ಜನ ಬಂದಿದೆ, ಯಾವ ಥರ ಇದೆ ಅಂತ. ಮೈ ಗಾಡ್ ನೋಡಿ ಗೈಸ್, ಏನೋ 2 ಸೈಡಲ್ಲಿ ಇಷ್ಟೊಂದು ಜನ ನಿಂತ್ಕೊಬಿಟ್ಟಿದ್ದಾರೆ. ಎಷ್ಟು ಲಕ್ಷಾನುಗಟ್ಟಲೆ ಜನ ಬಂದುಬಿಟ್ಟಿದೆ. ಯಾವ ಥರ ಕ್ರೌಡ್ ಮ್ಯಾನೇಜ್ ಮಾಡ್ತಾರೆ ಹೆಂಗೆ ಗೊತ್ತಿಲ್ಲ ಅಲ್ವಾ. ನೋಡಬೇಕು ಫಸ್ಟು, ನೋಡೋಣ. ಇದು ನೋಡಿ ಕ್ಯೂವಲ್ಲಿ ಎಷ್ಟೋ ಜನ ನಿಂತಿದ್ದಾರೆ ಗೈಸ್. ಇವನು 100 ಗಿವ್ ಅವೇ ಫ್ರೀ ಕೊಡಬೇಕು ಅಂತ ಹೇಳಿ ಲಕ್ಷಾನುಗಟ್ಟಲೆ ಜನ ಬಂದುಬಿಟ್ಟಿದ್ದಾರೆ. ಇಷ್ಟು ಜನ ಯಾವ ಥರ ಕವರ್ ಮಾಡ್ತಾರೆ ಗೈಸ್. ಓ ಮೈ ಗಾಡ್ ನೋಡಿ 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 ಅಯ್ಯೋ ಎಷ್ಟು ಜನ ಇದ್ದಾರೆ ಪೋ. ಅಲ್ಲಿಂದ ಲಾಸ್ಟಿಂದ ಇಲ್ಲಿ ಮೆಟ್ರೋ ಪಿಲ್ಲರ್ ನಂಬರ್ ತನಕ ನೋಡಿ ಎಷ್ಟು ಜನ ಇದ್ದಾರೆ. ಆಲ್ಮೋಸ್ಟ್ 10-15 ಜನ ಜಾಸ್ತಿನೇ ಇದೆ. ಸೊ ಗೈಸ್ ನೋಡೋಣ ಬ್ರೋ. ನೋಡಿ ಇಲ್ಲಿ ನೀವು ಕರೆದಿದ್ದೀರ, ನಾವು ಎಲ್ರಿಗೆ ಜನ ಬಂದಿದ್ದೀವಿ. ಇಲ್ಲಿ ನಿಂತ್ಕೊಳಕ್ಕೆ ಜಾಗ ಇಲ್ಲ, ಏನಿಲ್ಲ. ನೀವು ಮಾತ್ರ ಬಂದಿಲ್ಲ. ಪೊಲೀಸರು ಹೆಂಗೆ ನಗ್ದು ಹೊಡಿತಾ ಇದ್ದಾರೆ ನೋಡಿ. ಇದು ಏನು ನಮ್ಮ ಫಾಲೋವರ್ಸ್ಗಳಿಗೆ ಕರೆದು ಈ ಥರ ಮಾಡಿದೆ ಒಳ್ಳೆ ಕೆಲಸನ. ನೋಡಿ ನೋಡಿ ಅಲ್ಲಿ ಜನ ಒಂದು ಲಕ್ಷಾನುಗಟ್ಟಲೆ ಜನ ಕರೆದಿದ್ದೀರಾ. ಸೊ ಗೈಸ್ ಫಸ್ಟ್ ಥಿಂಗ್ ಅವ್ರು ಕರೆದಿರೋದು ಲೈಕ್ 12 o'clock और ಈಗ ಆಲ್ಮೋಸ್ಟ್ 1 o'clock ಆಗ್ತಾ ಇದೆ. ಇಲ್ಲೇ ಕ್ರೌಡ್ ಮ್ಯಾನೇಜ್ ಮಾಡೋಕ್ಕೆ ಆಗ್ತಾಯಿಲ್ಲ. ಪೊಲೀಸವ್ರು ಈಗ ಆಲ್ರೆಡಿ ಎಲ್ರಿಗೆ ಹೊಡಿತಾ ಇದ್ದಾರೆ. ಬಟ್ ಲೇಕಿ ಗೋಸ್ವಾಮಿ ಇನ್ನೂ ಫೈನಲಿ ಬಂದೇ ಇಲ್ಲ. ಆದ ರೇಂಜಲ್ಲಿ ಕ್ರೌಡ್ ಆಗಿದೆ ಅಂದ್ರೆ ಈಗ ಡೈರೆಕ್ಟ್ ಸಂಗೀತ ಶಾಪ್ ಕ್ಲೋಸ್ ಮಾಡೋಕ್ಕೆ ಪೊಲೀಸ್ ಹೇಳ್ಬಿಟ್ಟಿದ್ದಾರೆ. ಸಂಗೀತ ಆಲ್ರೆಡಿ ಕ್ಲೋಸ್ ಮಾಡಿದ್ದಾರೆ. ಜನಗೆ ಹೇಳ್ತಾ ಇದ್ದಾರೆ ಅವನೇನು ಕೊಡಲ್ಲ, ಹೋಗೋ ಬಿಡೋ ಅಂದ್ರೆ ಯಾರೋ ಮಾತೇ ಕೇಳ್ತಾ ಇಲ್ಲ. ಪೊಲೀಸರು ಆಲ್ರೆಡಿ ಹೊಡಿತಾ ಇದ್ದಾರೆ. ಲೇಕಿ ಗೋಸ್ವಾಮಿ ಅವ್ರು ಕಡ್ದುಬಿಟ್ಟು ಅವರೇ ಬಂದಿಲ್ಲ. ಬಟ್ ಮೇನ್ ಥಿಂಗ್ ಏನಂದರೆ ನವರಂಗ್ ಸರ್ಕಲ್ ಅಂದರೆ ಒಂದು ಬಿಜಿ ಪ್ಲೇಸ್, ಬಿಜಿ ಏರಿಯಾ ತುಂಬ ಅಂದ್ರೆ 4 way 4 ರೋಡ್ ಇದೆ. ಎಲ್ಲ ರೋಡ್ ಫುಲ್ ನೋಡಿ. ಪೊಲೀಸ್ ಹೊಡಿತಾ ಜನ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಏನು ಲೇಕಿ ಅವರೇ ಹಿಂಗೆ ಮಾಡ್ಬೋದಿತ್ತಾ? ನೋಡಿ ನೆಕ್ಸ್ಟ್ ಟೈಮ್ ಏನು ಮಾಡ್ತೀವಿ. ಇದು ಬಂದು ರೋಡು ಆಪೋಸಿಟ್. ಈಗ ಆಪೋಸಿಟಿಂದ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕೆ ನಾನು ಆ ಕಡೆ ನಿಂತ್ಕೊಂಡಿಲ್ಲ, ಸುಮ್ಮನೆ ಪೊಲೀಸರು ಎಲ್ರಿಗೆ ಹೋಗು ಅಲ್ಲಿ ಲೇಕಿಯವ್ರು ಯಾರೋ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಈ ಕಡೆ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಈಗ ನಾನು ಮನೆಗೆ ಹೋಗ್ಬಿಡೋಣ ಅಂತ ಅಂದ್ಕೊಂಡೆ. ಸೊ ಜಸ್ಟ್ ಬಂದಿದ್ದೀವಿ, ಅಟ್ಲೀಸ್ಟ್ ವೀಡಿಯೋ ಮಾಡ್ಕೊಂಡು ಹೋಗೋಣ. ಲೇಕಿಯವ್ರಿಗೆ ಟ್ಯಾಗ್ ಮಾಡ್ತೀನಿ, ನೋಡೋಣ ಲೇಕಿಯವ್ರ ಫ್ರೆಂಡ್ ಫಾಲೋಯಿಂಗ್ ಹೆಂಗೆ ಮ್ಯಾನೇಜ್ ಮಾಡ್ತಾರೆ. ಬ್ರೋ ಅಟ್ಲೀಸ್ಟ್ ನೆಕ್ಸ್ಟ್ ಟೈಮ್ ಏನಾದರೂ ಗಿವ್ ಅವೇ ಪ್ಲಾನ್ ಮಾಡಿದೆ, ಮೀಟಪ್ ಪ್ಲಾನ್ ಮಾಡಿದೆ, ಆ ಥರ ಕ್ರೌಡ್ ಏರಿಯಾಗೆ ಮಾತ್ರ ಕರೆದ್ಬೇಡಿ. ಜನಗೆ ತುಂಬ ಕಷ್ಟ ಆಗ್ತಾಯಿದೆ ನೋಡಿ. ಪೊಲೀಸರು ಬಂದು ಮ್ಯಾನೇಜ್ ಮಾಡೋಕ್ಕೇ ಆಗ್ತಾಯಿಲ್ಲ. ಈ ವಿಡಿಯೋ ಆ್ಯಕ್ಚುಲಿ ನಿಮ್ಗೋಸ್ಕರನೇ ಮಾಡಿರೋದು, ನನ್ನ ಫ್ರೆಂಡ್ಗೋಸ್ಕರನೇ ನೋಡಿ. ಸೊ ಗೈಸ್ ಈಗ ಆಲ್ಮೋಸ್ಟ್ ತುಂಬ ಲೇಟ್ ಆಗಿಬಿಟ್ಟಿದೆ. ಈಗ ಕ್ರೌಡ್ ಯಾವಾಗ ಮ್ಯಾನೇಜ್ ಮಾಡೋಕ್ಕೆ ಆಗ್ತಾಯಿಲ್ಲ ನೋಡಿ. ಸಂಗೀತ ಶೋರೂಮ್ ಎಲ್ಲ ಕ್ಲೋಸ್ ಮಾಡೋಕ್ಕೆ ಸ್ಟಾರ್ ಮೊಬೈಲ್ ಅಂತ ಇದೆ, ಅದನ್ನು ಕ್ಲೋಸ್ ಮಾಡೋಕ್ಕೆ ಪೊಲೀಸರು ಹೇಳ್ತಾ ಇದ್ದಾರೆ. ಎಲ್ರಿಗೆ ಸರಿಯಾಗಿ ಹೊಡಿತಾ ಇದ್ದಾರೆ. ಸೊ ನಾವು ಅಲ್ಲಿಂದ ಕ್ಯಾಮ್ರಾ ತಗೊಂಡು ನಾವು ಹೋಗ್ಬಿಟ್ಟಿದ್ದೀನಿ. ನಾವು ಅಲ್ಲಿ ವೀಡಿಯೋ ಮಾಡ್ತಾಯಿದ್ದೆ. ಮತ್ತು ಏನೋ ಬೇಡ ಬಿಡು ಅಂತ ಅವ್ನು ಬರಲ್ಲ. ನೋಡಿ ಹೆಂಗೆ ಬಂದ ಪೊಲೀಸವರು. ಸೊ ಅಲ್ಲಿ ನನ್ನ ಫ್ರೆಂಡ್ ಒಬ್ಬರು ಈ ವಿಡಿಯೋ ನನಗೆ ಕಳಿಸಿರೋದು. ನಾನು ಈ ಕಡೆ ಇರಲಿಲ್ಲ, ಅದಕ್ಕೆ ನಾನು ನೋಡ್ತಾಯಿದ್ದೀನಿ. ಹೆಂಗೆ ಬ್ರೋ ಅಂದ್ರೆ ರೈಟಲ್ಲಿ ಹೇಳಿ ಪೊಲೀಸರ ಕೈಯಲ್ಲಿ ತುಂಬ. ಇನ್ನೊಬ್ಬರು ನಾನು ಆ ಕಡೆಯಿಂದ ನೋಡಿದೆ ಅಂದರೆ ನಿಜಗಳು ತುಂಬ ಒದೆ ತಿಂದ.
ಆ ವಿಡಿಯೋನು ಹಾಕ್ತೀನಿ ನೋಡಿ. ನಿಜಗಳು ಲೇಕಿಯವರೇ, ನಿನಗೆ ಏನಾದರೂ ಗಿಫ್ಟ್ ಕೊಡೋಕ್ಕೆ ಇದ್ದರೆ ಈ ಪರ್ಸನ್ಗೆ ಕೊಡಿ. ಪಾಪ ಅವ್ರು ನೋಡಿ ಅಲ್ಲಿ ನಿಂತಿದ್ದಕ್ಕೆ ಅವ್ರು ಏನೂ ಇಲ್ಲ, ಸುಮ್ಮನೆ ಪೊಲೀಸ್ ಕೈಲಿ ಇಷ್ಟು ಒದ್ದೆತಿಂದ ನೋಡಿ ಯಾವ ರೇಂಜಲ್ಲಿ ಅವ್ರ ಕೈ ಕಾಲಿಗೆಲ್ಲ ಹೊಡಿತಾ ಇರೋದು ಪೊಲೀಸು. ಸೊ ಪರ್ಸ್ನಲಿ ನಾನು ನಿಮ್ಗೆ ಹೇಳ್ತೇನೆ, ನಿನ್ನ ಫ್ರೆಂಡ್ ಮೇಲೆ ನಿನಗೆ ಅಷ್ಟು ಅಭಿಮಾನ ಇದ್ರೇ ಪರ್ಸ್ನಲಿ ಹೋಗಿ ಅವ್ರ ಮನೇಲಿ ಸಾರಿ ಕೇಳಿಬಿಟ್ಟು ಹೋಗಿ ಯಾವುದೊಂದು ಗಿಫ್ಟ್ ಕೊಡೋ ನೋಡು. ಸೊ ಗೈಸ್ ಫೈನಲಿ ಈಗ ನಾನು ಎಲ್ಲ ನೋಡೋ ಆಯಿತು. ಗಿವ್ ಅವೇ ಯಾವುದೂ ತೊಗೊಳಕ್ಕೂ ಆಗಿಲ್ಲ, ನಾನು ತೊಗೊಳಕ್ಕೆ ಫಸ್ಟ್ ಥಿಂಗ್ ಹೋಗಲೇ ಇಲ್ಲ. ಆ್ಯಂಡ್ ಲೇಖಿ ಗೋಸ್ವಾಮಿ ನೆನ್ನೆ ಇನ್ಸ್ಟಾದಲ್ಲಿ ಯೂಟ್ಯೂಬಲ್ಲಿ ಎಲ್ಲ ಕಡೆ ಪೋಸ್ಟ್ ಮಾಡೋದು ಬರ್ತೀನಿ ಅಂತ, ಬಟ್ ಅವರು ಫೈನಲಿ ಬಂದೇ ಇಲ್ಲ. 140 ಆಗಿದೆ. ಸೊ ನಾನೀಗ ಮನೆಗೆ ಹೋಗ್ತಾ ಇದ್ದೀನಿ. ಯಾಕೆ ನಾನು ಸುಮ್ಮನೆ ಹೋಗಿದ್ದೆ, ಒಂದು ಯೂಟ್ಯೂಬರ್ ದೊಡ್ಡ ಯೂಟ್ಯೂಬರ್ ಇದ್ರೆ ನಾವು ಸಣ್ಣ ಚಿಕ್ಕ ಯೂಟ್ಯೂಬರ್ ನಾವು ಏನೋ ದೊಡ್ಡವ್ರ ಜೊತೆ ಹೋಗ್ಬಿಟ್ಟು ಮೀಟ್ ಆಗೋಣ ಅಂತ, ಬಟ್ ಹೋಗ್ಬಿಟ್ಟು ಅಲ್ಲಿ ನೋಡ್ತಾ ಇದ್ದೀನಿ. ಮೇನ್ ಥಿಂಗ್ ಏನಂದ್ರೆ ಅಲ್ಲಿ ತುಂಬ ಕ್ರೌಡ್. ಆ್ಯಕ್ಚುಲಿ ನವರಂಗ್ ಸರ್ಕಲ್ ಆ ಕಡೆ ಥಿಯೇಟರ್ ಕ್ರೌಡ್, ಈ ಕಡೆ ಮೇನ್ ರೋಡು ಆ್ಯಂಡ್ BMTC ಬಸ್ಸು, KSRTC ಬಸ್ಸು, ಲೆಫ್ಟಲ್ಲಿ ಎಲ್ಲ ಕಡೆ ಇರೋದು ಜನ ನಿಂತಿರೋದು. ಅದಕ್ಕೆ ಪೊಲೀಸರನ್ನು ಹೊಡಿತಾ ಇರೋದು. ಪೊಲೀಸರಿಗೆ ಏನು ತಪ್ಪಲ್ಲ ಅಂತ ನಾನು ಹೇಳ್ತೀವಿ, ಬಟ್ ಮೇನ್ ಥಿಂಗ್ ಲೇಕಿಯವ್ರಿಗೆ ನಾನು ಹೇಳೋದೊಂದು ಇಷ್ಟಪಡ್ತೀವಿ, ನೆಕ್ಸ್ಟ್ ಟೈಮ್ ಗಿವ್ ಅವೇ ಕೊಡಬೇಕು, ಮೀಟಪ್ ಮಾಡಬೇಕು ಅಂದರೆ ಓಪನ್ ಪ್ಲೇಸ್ ತುಂಬ ಇದೆ ಬೆಂಗಳೂರಲ್ಲಿ, ಇಲ್ಲ ಅಂತ ನಾನು ಹೇಳಲ್ಲ, ತುಂಬ ಇದೆ. ಆ ಥರ ನೋಡ್ಕೊಂಡು ಯಾವುದೊಂದು ಪ್ಲಾನ್ ಮಾಡಬೇಕು ಬ್ರೋ. ಬಟ್ ನೋಡಿ ತುಂಬ ಜನ ಒದ್ದೆ ತಿಂದರು, ತುಂಬ ಜನ ಕಷ್ಟಪಟ್ಟು ಹೋಗ್ತಾ ಇದ್ದಾರೆ, ತುಂಬ ಜನ ಬೇಜಾರು ಮಾಡ್ಕೊಂಡ್ರು. ಅದಕ್ಕೆ ನೆನ್ನೆ ಈ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ. ಆಲ್ಮೋಸ್ಟ್ ನಾನು ತುಂಬ ಲೇಟಾಗಿ ಬಂದಿದ್ದೆ, ಇವತ್ತು ಅಪ್ಲೋಡ್ ಮಾಡಿದ್ದೀನಿ ನೋಡಿ. ನೆಕ್ಸ್ಟ್ ಟೈಮ್ ಏನಾದರೂ ಲೇಕಿಯವರು ಮೀಟಪ್ಗೆ ಗಿವ್ ಅವೇಗೆ ಕರೆದ್ರೆ ಹುಷಾರಾಗಿ ಹೋಗಿರಿ ನೋಡಿ. ನಾನು ಮಾತ್ರ ಹೋಗಲ್ಲಪ್ಪ, ನಾನೇನೋ ಈ ಸರಿ ಹೋಗ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಹಾಕಿದ್ದೀನಿ. ನೆಕ್ಸ್ಟ್ ಟೈಮ್ ನಿಮ್ಮ ಇಷ್ಟ, ಹೋದರೆ ನೀವು ಒದ್ದೆ ತಿನ್ನಬೇಕು, ಹೋಗಿಲ್ಲ ಅಂದ್ರೇ ಓಕೆ. ಸೊ ನೋಡ್ಕೊಂಡು ಬನ್ನಿ, ಆ ಲೆಕ್ಕಿಗೆ ಎಷ್ಟು ಆಗುತ್ತೆ ಅಷ್ಟು ಈ ವಿಡಿಯೋ ಟ್ಯಾಗ್ ಮಾಡಿ, ನಾನು ಡೀಟೇಲಾಗಿ ವಿಡಿಯೋ ಹಾಕಿದ್ದೀನಿ ನೋಡೋಣ ಗೈಸ್.